ಜನಗಳಿಗೆ ಜಕ್ಕೇನಹಳ್ಳಿ ನಮ್ಮ ತಾಯಿ ಒಂದೇ ಮಾತಾಡೋರು ಯಾವಾಗಲೂ. ನಾನು ಜಕ್ಕೇನಹಳ್ಳಿಗೆ ಸೊಸೆಯಾಗಿ ಬಂದಿದ್ದೀನಿ. ಸೊ ಈ ಊರಿಗೂ ಜನ ಚೆನ್ನಾಗಿರುತ್ತೆ ಅನ್ನೋ ಒಂದೇ ಒಂದು ಉದ್ದೇಶ. ಸೊ ಅವರು ನಿಂತುಕೊಂಡು ಕಷ್ಟಪಟ್ಟು ದೇವಸ್ಥಾನ ಅಫ್ಕೋರ್ಸ್ ಇದೊಂದು ಟೀಮ್ ವರ್ಕ್, ತುಂಬಾ ಜನ ಸೇರಿ ಮಾಡಿದ್ದಾರೆ. ಅದನ್ನು ತಾಯಿ ತುಂಬಾ ಶ್ರಮಪಟ್ಟು ದೇವಸ್ಥಾನಕ್ಕೋಸ್ಕರ ಅದೊಂದು ನನಗೆ ಅವರಿದ್ದಿದ್ರೆ ಅವ್ರು ಹೇಳಕ್ ಬಿಡ್ತಾ ಇಲ್ಲ, ಇವಾಗ ಇಲ್ಲ. ಸೊ ನನಗೆ ನಮ್ಮ ತಾಯಿ ಇದಕ್ಕೆಲ್ಲ ಮಾಡೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ನೊಂದು ನೀವು ಅದನ್ನೇ ಒಂದು ಸ್ಕೂಲ್ ಕಟ್ಕೊಂಡು ನಾರ್ಮಲ್ ಆಗಿ ಇವಾಗ ನಾನೇ ಎಲ್ಲರಿಗೆ ಯಾವ್ದೋ ಒಂದು ಜಾಗದಲ್ಲಿ ಏನಾದರೂ ಕಟ್ಟಬೇಕು ಅಂತಂದ್ರೆ ಸ್ವಲ್ಪ ಸಹಾಯ ಮಾಡಿ ದುಡ್ಡು ಏನಾದ್ರು ಮಾಡಿ ಮಾಡೋ ಅಭ್ಯಾಸ ಅಲ್ವಾ ನಮಗೆ. ನಮ್ಮ ತಾಯಿ ಹಾಗೆ ಮಾಡಲಿಲ್ಲ, ಅವರೇ ನಿಂತ್ಕೊಂಡು ಮೇಸ್ತ್ರಿ ತರ ನಿಂತ್ಕೊಂಡು ಸ್ಕೂಲ್ ಕೂಡ ಕಟ್ಕೊಟ್ರು. ಸೊ ಇದೆಲ್ಲ ತುಂಬಾ ಒಂದು ಸಂತೋಷವಾದ ಒಂದು ಹೆಮ್ಮೆ ಪಡುವಂತ ವಿಷಯ ನಮ್ಮ ಫ್ಯಾಮಿಲಿ. ಅಂಡ್ ಇವತ್ತು ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ತುಂಬಾ ಖುಷಿ ಆಗ್ತಾ ಇದೆ. ಅದೇ ಇದು ನಮ್ಮ ಬೇರೆ ಊರನ್ನೋದು ನಮ್ಮ ತಂದೆಯವರು ಇದ್ದಂತ ಒಂದು ಅವ್ರ ಹುಟ್ಟಿ ಬೆಳೆದಂತ ಒಂದು ಜಾಗ. ಪ್ರತಿ ವರ್ಷ ಕಳಸ ಕಾರ್ಯಕ್ರಮ 2-3 ವರ್ಷದಿಂದ ನಮ್ಮ ಅಣ್ಣನ ಮಗ ಸೂರಜ್ ಅವನು ಮಾಡ್ತಿದ್ದಾನೆ. 2 ವರ್ಷ ಅದನ್ನು ಜಾಸ್ತಿ. ಸೊ ಇದು ನಮ್ಮ ಊರಿನ ನಿಮ್ಮ ಕ್ವಶನ್ ಏನಿದೆ? ಇಲ್ಲ, ಇಲ್ಲಿ ನಾವೇ ನಮ್ಮ ತಂಗಿ ಅವರನ್ನು ಮಾಡಿದ್ರಲ್ಲ ನೋಡಿದ್ರೆ ದಿವಸಗಳಲ್ಲಿ ಒಂದು ದಿನ ಮಾಡೋಕ್ಕಾಗಲ್ಲ. ನಾವು ಅಂದುಕೊಂಡ್ರೆ ಮನಸ್ಸಿದ್ದರೆ ಮಾರ್ಗ ಮಾಡಬೇಕು ಅಂತಂದ್ರೆ ಮಾಡೇ ಮಾಡ್ತೀವಿ. ಒಂದು ದಿನ ಅಲ್ದ್ರೆ ಒಂದು ವಾರ ಬೇಕಾದ್ರೂ ಇರಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ಗ್ಯಾರಂಟಿ ಸಿಗಲ್ವಾ? ಇದೆಲ್ಲದ್ರ ಜೊತೆ ನಾವು ಊರಿಗೆ ಬಂದಾಗ ನಮಗೆ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿತ್ತು. ಮಾಡ್ತಾ ಇದ್ರೆ ಒಂದು ಹೇಳಿ ಸರ್ಕಾರಕ್ಕೆ ಅರ್ಜಿ ಹಾಕ್ತೀರಾ? ತಾಯಿಯವ್ರಿಗೆ ಅವ್ರಿಗೆ ಒಂಥರ ನೋಡಕ್ಕೆ ನಮ್ಮ ಆದರೆ ಅವ್ರಿಗೆಲ್ಲ ಜನಗಳಿಗೆ ಏನು ಒಳ್ಳೇದು ಮಾಡಬೇಕು ಅನ್ನೋದನ್ನ ಯಾವಾಗ ಯೋಚನೆ ಮಾಡ್ತಿದ್ದಾರೆ. ಸೊ ಗೌರ್ಮೆಂಟ್ ನಾವು ಕೊಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಜನಗಳಿಗೆ ಮಾಡಬೇಕು. ಮಕ್ಕಳಲ್ಲಿ ಬಂದು ಓದಬೇಕು. ಇಲ್ಲಿ ಈ ಹಳ್ಳಿನಲ್ಲಿ ಕೂಡ ಒಂದು ಒಳ್ಳೆ ಸ್ಕೂಲ್ ಇರುತ್ತೆ, ವಿದ್ಯಾಭ್ಯಾಸ ಇಲ್ಲಿರೋ ಮಕ್ಕಳಿಗೆ ತುಂಬಾ ದೂರ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಟ್ರೈ ಮಾಡಿದ್ರು. ಸೊ ಅದು ಗೌರ್ಮೆಂಟ್ ಯಾಕೆಂದ್ರೆ ನಮಗೆ ತಿಳಿದಿರೋ ಇನ್ಫಾರ್ಮೇಶನ್ ಅಲ್ಲ, ದೇವಸ್ಥಾನದ ನಿಮ್ಮ ತಾಯಿ ನೀವು ಮಾಡಿದಿರ. ಇದಲ್ದೇನೆ ಇಂಡಸ್ಟ್ರಿಯಲ್ ರಿಟೈರ್ಡ್ ಫೈಟರ್ಸ್ಗೆ ಪ್ರತಿ ತಿಂಗಳು ಹೋಗುತ್ತೆ. ಅದಲ್ಲದೆ ನೀವು ಕೆಲಸ ಟೆಕ್ನಿಷಿಯನ್ಸ್
ಇನ್ ಕೇಸ್ ಕಾಲಿಕವಾದ ಮರ ಸೋಷಿಯಲ್ ಸರ್ವಿಸ್ ಇನ್ಫಾರ್ಮೇಶನ್ ಏನಾದ್ರು ಮಾಡೋದು ಒಳ್ಳೆ ಉದ್ದೇಶಕ್ಕೋಸ್ಕರ ಮಾಡ್ತೀವಿ. ಈಗ ಕೇಳಿದ್ರಿಂದ ಇಲ್ಲದ ಕಾರಣ ಅವ್ರ ಬಗ್ಗೆ ನಿಮ್ಮ ತಂದೆ ತಾಯಿ ಮಾಡಿದಂತಹ ಅದನ್ನ ನೀವು ನಡ್ಸ್ಕೊಂಡು ಹೋಗ್ತಿದ್ರೆ ನೀವು ನಡ್ಸ್ಕೊಂಡು ಹೋಗ್ತಿದ್ರೆ ಸ್ವಲ್ಪ ಅದೇ ರೀತಿ ನಡ್ಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಇದೆಲ್ಲ ಎಷ್ಟೋ ರಿಟೈರ್ಡ್ ಫೈಟರ್ಸ್ಗಳಿಗೆ ವರ್ಕ್ ಮಾಡಿ ಒಳ್ಳೆ ನಟರು, ನಮ್ಗಿಂತ ನೋಡೋಕೆ ಚೆನ್ನಾಗಿರೋರು, ಎಲ್ಲ ವಿಧದಲ್ಲೂ ಏನಪ್ಪ ನೀನು ನಿನ್ನ ಹೆಸರು ಬರಲಿ ಅಂತ ಅಂದ್ಬಿಟ್ಟು ನಮ್ಗೊಂದು ಪೊಸಿಷನ್ ದೇವ್ರು ಕೊಡ್ತಾನೆ. ದಟ್ಸ್ ಎ ಗಿಫ್ಟ್. ಸೊ ಅದನ್ನ ನಾವಲ್ದಿದ್ರೆ ಬೇರೆ ಯಾರೇ ಆಗಿದ್ರು ಏನೋ ಗಿಫ್ಟ್ ಅದನ್ನ ಸದ್ವಿನಿಯೋಗ